ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಆರೋಗ್ಯಕರವಾದ ಬೆಳಗಿನ ತಿಂಡಿಗೆ ಅಂದರೆ ಬ್ರೇಕ್ಫಾಸ್ಟಿಗೆ ಸೋರೆಕಾಯಿ ಕಡುಬು ಮಾಡ್ತಾ ಇದ್ದೇನೆ. ಮೊದಲಿಗೆ ಇಲ್ಲಿ ನಾನು ಒಂದು ಸೋರೆಕಾಯಿ ತೆಗೆದುಕೊಂಡಿದ್ದೇನೆ. ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ನಂತರ ಅದರ ಸಿಪ್ಪೆಯನ್ನು ತೆಗೆಯಬೇಕು. ಸೋರೆಕಾಯಿ ತುಂಬ ಎಳೆಯದಾಗಿರಬೇಕು. ಹೆಚ್ಚು ಬೀಜ ಬಂದಿರುವ ಸೋರೆಕಾಯಿ ಬಳಸಬೇಡಿ. ಸಿಪ್ಪೆ ತೆಗೆದ ನಂತರ ಈ ರೀತಿ ದೊಡ್ಡ ಗ್ರೇಟರ್ನಲ್ಲಿ ತುರಿದುಕೊಳ್ಳಿ. ಇದು ಅಕ್ಕಿ ತರಿ, ಇದನ್ನೇ ಅಕ್ಕಿ ರವೆ ಅಂತಲೂ ಹೇಳ್ತಾರೆ. ನಾನು ಇದನ್ನು 3 ಕಪ್ಪು ತೆಗೆದುಕೊಂಡಿದ್ದೇನೆ. ಇದನ್ನು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಳಿ. ಅಕ್ಕಿ ರವೆ ತೊಳೆದ ನಂತರ ಅದರಲ್ಲಿರುವ ನೀರನ್ನು ಚೆನ್ನಾಗಿ ಹಿಂಡಿ ತುರಿದ ಸೋರೆಕಾಯಿಯ ಜೊತೆ ಸೇರಿಸಿ. ಪಾತ್ರೆ ಚಿಕ್ಕದಾಗಿದ್ದರಿಂದ ತುರಿದ ಸೋರೆಕಾಯಿ ಮತ್ತು ಅಕ್ಕಿ ರವೆಯನ್ನು ಬೇರೆ ಪಾತ್ರೆಗೆ ಹಾಕಿಕೊಂಡಿದ್ದೇನೆ. ಇದಕ್ಕೆ ಚಿಕ್ಕ ಅರ್ಧ ತೆಂಗಿನಕಾಯಿ ತುರಿ ಸೇರಿಸಿ, ನಮ್ಮ ಖಾರಕ್ಕೆ ತಕ್ಕಷ್ಟು ಕಾಯಿಮೆಣಸು, 1 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿ. ಹಾಗೆಯೇ 1 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಬಾಳೆ ಎಳೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಟ್ಟುಕೊಂಡಿದ್ದೆ. ಬಾಳೆ ಎಳೆಯ ಮೇಲೆ 2 ಚಮಚದಷ್ಟು ಅಕ್ಕಿ ರವೆ ಮಿಶ್ರಣವನ್ನು ಹಾಕಿ ಈ ರೀತಿ ಬಾಳೆ ಎಳೆಯನ್ನು ಮಡಚಿ. ಬಾಳೆ ಎಳೆ ಮಡಚುವಾಗ ಸ್ವಲ್ಪ ಹೊತ್ತು ಟೈಟಾಗಿ ಮಡಚಬೇಕು. ಮೊದಲೇ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯಲಿಟ್ಟು ನೀರು ಚೆನ್ನಾಗಿ ಕುದಿ ಬಂದ ನಂತರ ಮಡಚಿದ ಬಾಳೆ ಎಲೆಯನ್ನು ನೋಡಿ, ಇಲ್ಲಿ ಓಪನ್ ಇದೆಯಲ್ಲ, ಅದನ್ನು ಈ ರೀತಿ ಮಗುಚಿ ಹಾಕ್ತಾ ಇಡ್ತಾ ಬನ್ನಿ, ಆಗ ಅದು ಓಪನ್ ಆಗೋದಿಲ್ಲ. ಇದೇ ರೀತಿ ಒಂದೊಂದಾಗಿ ಮಡಚುತ್ತಾ ತಕ್ಷಣ ಇಡ್ಲಿ ಪಾತ್ರೆಯೊಳಗೆ ಇಡುತ್ತಾ ಹೋಗಿ. ಎಲ್ಲ ಸೋರೆಕಾಯಿ ಕಡುಬುಗಳನ್ನು ಬಾಳೆ ಎಳೆಯಲ್ಲಿ ಮಡಚಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟ ನಂತರ ಮುಚ್ಚಳ ಮುಚ್ಚಿ ಇದನ್ನು 30 ನಿಮಿಷ ಬೇಯಿಸಿ. ಇದೀಗ ಸೋರೆಕಾಯಿ ಕಡುಬು ಬೇಯಿಸಲು ಇಟ್ಟು 30 ನಿಮಿಷ ಆಗಿದೆ. ಮುಚ್ಚಳ ತೆಗೆದು 5 ನಿಮಿಷ ತಣ್ಣಗಾಗಲು ಬಿಡಿ. ಇದಕ್ಕೆ ಮತ್ತೆ ಮುಚ್ಚಳ ಮುಚ್ಚಬೇಡಿ. ಮುಚ್ಚಳ ಮುಚ್ಚಿದರೆ ಸ್ಟೀಮ್ ನೀರು ಸೋರೆಕಾಯಿ ಕಡುಬಿನ ಮೇಲೆ ಬಿದ್ದು ನೀರು ಎಳೆದುಕೊಳ್ತದೆ. 5 ನಿಮಿಷ ಬಿಟ್ಟು ಇಡ್ಲಿ ಪಾತ್ರೆಯಿಂದ ಕಡುಬು ತೆಗೆದು ಸ್ವಲ್ಪ ಬಿಸಿ ಇರುವಾಗಲೇ ತುಪ್ಪದ ಜೊತೆ ತಿಂದರೂ ತುಂಬ ಚೆನ್ನಾಗಿರುತ್ತೆ, ಅಥವಾ ಚಟ್ನಿ ಸಾಂಬಾರ್ ಜೊತೆಯಲ್ಲೂ ತಿನ್ಬೋದು. ಈ ಸೋರೆಕಾಯಿ ಕಡುಬು ನೀವು ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕರ ಕೂಡ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.